ಈಗಿನ ಕಾಲದ ಮಕ್ಕಳಲ್ಲಿ ಆಂಗ್ಸೈಟಿ ಇಶ್ಯೂಸ್ ಜಾಸ್ತಿ. ಬೇಗ ಡಿಪ್ರೆಷನ್ಗೆ ಒಳಗಾಗ್ತಾರೆ, ಬೋರ್ ಆಗೋಗ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ. ಹಾಗೆ ಕೆಲವೊಂದು ಸಿಚುಯೇಷನ್ಸ್ ಅಲ್ಲಿ ಮಾತಾಡೋದೇ ಇಲ್ಲ, ಸೈಲೆಂಟ್ ಆಗೋಗ್ಬಿಡ್ತಾರೆ, ಅಳೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಯಾಕೀಗಾಗ್ತಿದೆ ಹೇಳಿ? ಇದೆಲ್ಲದಕ್ಕೂ ತಂದೆ ತಾಯಿಯಂದಿರ ಅತಿಯಾದ ಪ್ರೀತಿನೇ ಕಾರಣ. ಇದನ್ನ ನಾನ್ ಹೇಳ್ತಾ ಇಲ್ಲ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಹೇಳಿದ್ದು. ಈ ಕಥೆಯನ್ನ ನೀವು ಕೇಳಿರ್ತೀರಾ. ಪಾಂಡವರು ವನವಾಸದಲ್ಲಿ ಇರಬೇಕಾದ್ರೆ ಶ್ರೀಕೃಷ್ಣನನ್ನ ಕಲಿಯುಗ ಹೇಗಿರತ್ತೆ ಅಂತ ಕೇಳ್ತಾರಂತೆ. ಯುಧಿಷ್ಠಿರ ಒಬ್ಬನನ್ನ ಬಿಟ್ಟು ಉಳಿದ 4 ಜನರನ್ನ 4 ದಿಕ್ಕುಗಳಿಗೆ ಕಳಿಸಿ ಅಲ್ಲಿ ನಡೀತಿರೋ ಸಂಗತಿಯನ್ನ ನೋಡ್ಕೊ ಬನ್ನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಆಗ ಭೀಮ ಹೇಳ್ತಾನೆ, ಅಲ್ಲಿ ಒಂದು ಕರುವಿಗೆ ಹಸು ಜನ್ಮ ಕೊಟ್ಟಿತ್ತು. ಜನ್ಮ ಕೊಟ್ಟ ನಂತರ ತನ್ನ ಪ್ರೀತಿಯನ್ನ ತೋರ್ಸೋದಿಕ್ಕೆ ಹಸು ಕರುವಿನ ಚರ್ಮವನ್ನ ನೆಕ್ತಾ ಇತ್ತು. ಅದು ಎಷ್ಟು ತೀವ್ರವಾಗಿ ನೆಕ್ತಿತ್ತು ಅಂದ್ರೆ ಚರ್ಮದಿಂದ ರಕ್ತ ಹರಿದು ಬರೋದನ್ನ ಕೂಡ ಹಸು ಗಮನಿಸ್ಲಿಲ್ಲ. ಇದಕ್ಕೆ ಏನರ್ಥ ಅಂತ ಕೇಳ್ತಾನೆ. ಆಗ ಹೇಳ್ತಾನೆ ಶ್ರೀಕೃಷ್ಣ, ಇದೇ ಕಲಿಯುಗದಲ್ಲಿ ಆಗೋದು. ತಂದೆ ತಾಯಿಯಂದಿರ ಅತಿಯಾದ ಪ್ರೀತಿ, ಅತಿಯಾದ ಕೇರ್ ಮಕ್ಕಳಿಗೆ ಆಗ್ತಿರೋ ನಷ್ಟದ ಬಗ್ಗೆ ಯಾವ ಅರಿವನ್ನು ಕೊಡೋದಿಲ್ಲ ಅಂತ. ನಾವು ಇದನ್ನೇ ಮಾಡ್ತಿದೀವ ಹಾಗಾದ್ರೆ? ಹೌದು. ಮಕ್ಕಳಿಗೆ ಯಾವ ಕೆಲಸವನ್ನು ಮಾಡೋದಿಕ್ ಬಿಡ್ತಿಲ್ಲ. ಅಟ್ಲೀಸ್ಟ್ ಅವರು ತಿಂದ ತಟ್ಟೆಯನ್ನ ಕ್ಲೀನ್ ಮಾಡೋದನ್ನ ಕಲಿಸಿ, ಅವರ ಟೇಬಲ್ ಅನ್ನ, ಅವ್ರ ಬುಕ್ಸ್ ಅನ್ನ ಅವರು ಜೋಡಿಸ್ಕೊಳ್ಳಿ, ಅವ್ರ ಸುತ್ತ ಇರೋ ಎನ್ವಿರಾನ್ಮೆಂಟ್ ಅನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡೋದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಮುಂದೆ ಡಿಫಿಕಲ್ಟೀಸ್ ನ ಫೇಸ್ ಮಾಡುವಂತಹ ಧೈರ್ಯ ಅವರಲ್ಲಿ ಬರುತ್ತೆ. ನಾವು ಕೆಲಸ ಮಾಡಿದ್ವಿ, ನಾವು ಕಷ್ಟಪಟ್ಟಿದ್ವಿ, ನನ್ನ ಮಕ್ಕಳು ಯಾಕೆ ಕಷ್ಟಪಡಬೇಕು ಅನ್ನೋಂತಹ ಮನೋಭಾವವನ್ನ ಬಿಟ್ಟು ಅವ್ರಿಗೂ ಪ್ರಪಂಚನ ಫೇಸ್ ಮಾಡುವಂತಹ ಸ್ಥಿತಿಯನ್ನ ನಾವು ಕಲ್ಸ್ಕೊಡ್ಬೇಕು. ಥಿಂಕ್ ಅಬೌಟ್ ಇಟ್. ಹರ ಹರ ಮಹಾದೇವ.